ಚಿಕನ್ ನೀವು ಸುಮಾರು ವಿಧಾನದಲ್ಲಿ ಮಾಡಿರ್ಬೋದು. ಆದರೆ ಇದನ್ನೊಮ್ಮೆ ಟ್ರೈ ಮಾಡಿದರೆ ಉಂಟಲ್ಲ, ಕನಿಷ್ಠ ಅಂದರೂ ಒಂದು ವಾರ ನಿಮ್ಮ ಮನೆಯಲ್ಲಿ ಇದರ ಬಗ್ಗೆನೇ ಮಾತಾಡ್ತಾರೆ. ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ತೋರಿಸ್ತೀನಿ ಸಿಂಪಲ್ ರೆಸಿಪಿ. ನೋಡಿದ ತಕ್ಷಣ ಟ್ರೈ ಮಾಡಿ, ಯಾಕೆಂದರೆ ಮನೇಲಿ ಇವತ್ತು ಎಲ್ಲರೂ ನಿಮಗೆ ವಾ ವಾ ಅಂತ ಹೇಳೋದಂತೂ ಗ್ಯಾರಂಟಿ. ಒಂದು 15ರಿಂದ 20 ಗೋಡಂಬಿಯನ್ನು ನೆನೆ ಹಾಕಿದ್ದೀನಿ. 5 ದೊಡ್ಡ ನೀರುಳ್ಳಿಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದು ಕೆಂಪಾಗುವವರೆಗೂ ಫ್ರೈ ಆಗಲಿ. ಇನ್ನೊಂದು ಸೈಡಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಚಮಚದಷ್ಟು ಕಾಳುಮೆಣಸು. ಇವಾಗ ನಾವು ಫ್ರೈ ಮಾಡಿದ್ವಿ ನೋಡಿ ನೀರುಳ್ಳಿ, ಅದು ಒಂದು 2 ಚಮಚದಷ್ಟು. ನೀರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ, ನೋಡಿರ್ಬೋದು ನೀವು ಇಲ್ಲಿ. ಆಮೇಲೆ ನಾವು ನೆನೆ ಹಾಕಿದ ಗೋಡಂಬಿಯನ್ನು ಕೂಡ ಇದಕ್ಕೆ ಸೇರಿಸೋಣ, ಹಾಗೂ ಇದನ್ನೊಂದು ಫೈನ್ ಆಗಿ ಪೇಸ್ಟ್ ಮಾಡೋಣ ಈ ರೀತಿ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ತೆಂಗಿನಕಾಯಿಯನ್ನು ಕೂಡ ಫ್ರೈ ಮಾಡಿ ಹಾಕ್ಬೋದು, ನಿಮ್ಮ ಇಷ್ಟ ಅದು. 2.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1.5 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು, ಅದರೊಂದಿಗೆ ಅರಿಶಿನ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ನಾವು ಫ್ರೈ ಮಾಡಿದ ಆನಿಯನ್ ಇತ್ತು ನೋಡಿ, ಅದನ್ನು ಪೂರ್ತಿಯಾಗಿ ಇದಕ್ಕೆ ಹಾಕಿಬಿಡಿ. ಅದರೊಂದಿಗೆ ನಾವು ಗ್ರೈಂಡ್ ಮಾಡಿದ ಇದಿತ್ತು ನೋಡಿ ಪೇಸ್ಟ್, ಅದನ್ನು ಕೂಡ ಇದಕ್ಕೆ ಹಾಕೋಣ. ಹಾಗೂ ಒಂದು ಕಪ್ಪಷ್ಟು ಮೊಸರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ, ಅದರೊಂದಿಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ ಇದನ್ನು ಕೂಡ ಕಟ್ ಮಾಡಿ ಹಾಕಿಬಿಡಿ. ಅದರೊಂದಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಲಿಂಬೆ ರಸ, ದೊಡ್ಡ ಲಿಂಬೆ ರಸ 1 ಹಿಂಡಿದ್ದೀನಿ ನಾನು ಫುಲ್ಲು, ಬೇಕಿದ್ರೆ ಇನ್ನೊಂದು ನೀವು ಹಾಕ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸರಿಯಾಗಿದು ಮಿಕ್ಸ್ ಆಗಬೇಕು ಮಸಾಲ. ಫಸ್ಟಿಗೆ ಮೊಸರೆಲ್ಲ ಗೆಡ್ಡೆ ಉಳಿಬಾರ್ದು, ಸರಿಯಾಗಿ ಈ ಮಸಾಲವನ್ನು ಮಿಕ್ಸ್ ಮಾಡಿ. ಇಲ್ಲಿ ಇವಾಗ ನೀವು ನೋಡ್ಬೋದು ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ನಾವು ತುಪ್ಪವನ್ನು ಹಾಕೋಣ. ನೀವು ತುಪ್ಪದ ಬದಲು ಎಣ್ಣೆ ಕೂಡ ಸೇರಿಸ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಇದರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈ ಮಸಾಲ ರೆಡಿ ಆದಮೇಲೆ ಇದಕ್ಕೆ ಇವಾಗ ಚಿಕನನ್ನು ನಾವು ಆ್ಯಡ್ ಮಾಡಬೇಕು. ನಾನಿಲ್ಲಿ 1.5 kg ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಸರಿಯಾಗಿ ಹಾಕಿದ ಮೇಲೆ ಒಳ್ಳೆ ರೀತಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ನಿಮ್ಮ ಹತ್ರ ಟೈಮ್ ಇದೆ ಆದರೆ ಓವರ್ ನೈಟ್ ಕೂಡ ನೀವು ಇಡ್ಬೋದು ಇದನ್ನು, ಅಥವಾ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ಹಾಗೆಯೇ ಮ್ಯಾರಿನೇಟ್ ಆಗಲು ಬಿಡಿ. ಅಥವಾ ನಿಮ್ಮ ಹತ್ರ ಟೈಮೇ ಇಲ್ಲ ಅಂತಾದರೆ ಏನು ಮಾಡಲಿಕ್ಕಾಗಲ್ಲ, ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟು ಆಮೇಲೆ ಮಾಡ್ಬೋದು ನೀವು. ಆದರೆ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಇದಾಗುತ್ತೆ ನೋಡಿ, ಅಷ್ಟು ಒಳ್ಳೆಯದಾಗುತ್ತೆ ಇದು. ಓಕೆ, ಇವಾಗ ನಾನು ಒಂದು 2 ಗಂಟೆಗೆ ಹಾಗೆಯೇ ಇದನ್ನು ಬಿಟ್ಟಿದ್ದೆ. 2 ಗಂಟೆ ಆದಮೇಲೆ ಫ್ರಿಜ್ಜಲ್ಲಿಡಿ ನೆನಪಲ್ಲಿ. 2 ಗಂಟೆ ಆದಮೇಲೆ ಒಂದು ಅಗಲವಾದ ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕಿ ಫಸ್ಟಿಗೆ ಚಿಕನನ್ನು ಎಲ್ಲವನ್ನು ಹಾಕಿಬಿಡಿ. ಗ್ಯಾಸನ್ನು ಐ ಫ್ಲೇಮಲ್ಲಿಡಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಈ ಮಸಾಲದೊಂದಿಗೆ ಚಿಕನನ್ನು ಫ್ರೈ ಮಾಡಿ, ಒಳ್ಳೆ ರೀತಿದು ಫ್ರೈ ಆಗಲಿ. 2 ನಿಮಿಷ ನಾನು ಹಾಗೆಯೇ ಮುಚ್ಚಿಟ್ಟಿದ್ದೆ. ಚಿಕನ್ ಒಳ್ಳೆ ರೀತಿ ಫ್ರೈ ಆಗ್ತಾ ಉಂಟು, ಆಯಿಲ್ ಕೂಡ ಮೇಲೆ ಬಂದಿದೆ ನೋಡ್ಬೋದು. ಇದನ್ನೀಗ ಟರ್ನ್ ಮಾಡ್ತಾ ಮತ್ತೊಮ್ಮೆ ಫ್ರೈ ಮಾಡಿ 1 ನಿಮಿಷಕ್ಕೆ. ಟೋಟಲ್ ಒಂದು 2ರಿಂದ 3 ನಿಮಿಷ ನೀವು ಫ್ರೈ ಮಾಡ್ತಾನೆ ಹೋಗಿ. ನೀರೆಲ್ಲ ಏನು ಕೂಡ ಸೇರಿಸಲಿಕ್ಕಿಲ್ಲ, ನೆನಪಿಡಿ. ಒಳ್ಳೆ ರೀತಿದು ಫ್ರೈ ಆಗಲಿ. ಇವಾಗ ನೀವು ನೋಡ್ಬೋದು ಚಿಕನ್ ಸ್ವಲ್ಪನೇ ನೀರು ಕೂಡ ಬಿಡ್ತಾ ಉಂಟು, ಹಾಗೂ ಫ್ರೈ ಕೂಡ ಆಗಿದೆ. ಹಾಗಾಗಿ ಏನು ಮಾಡೋಣ, ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಡೋಣ. ಇದನ್ನು ಒಳ್ಳೆ ರೀತಿ ಚಿಕನ್ ಬೇಯಬೇಕು. ಓಕೆ, ಇವಾಗ ಇದನ್ನು ಮುಚ್ಚಿಡೋಣ. ಸ್ವಲ್ಪ ಹೊತ್ತು ನಂತರ ನೀವು ನೋಡ್ಬೋದು ಚಿಕನ್ ಚೆನ್ನಾಗಿ ಬೆಂದಿದೆ, ಆಯಿಲ್ ಎಲ್ಲ ಮೇಲೆ ಬಂದಿದೆ, ಗ್ರೇವಿ ಕೂಡ ಪರ್ಫೆಕ್ಟ್ ಆಗಿದೆ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ, ಹಾಗೂ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಮೇಲ್ಗಡೆಯಿಂದ ಹಾಕಿಬಿಡಿ. ತುಂಬ ಚೆನ್ನಾಗಾಗತ್ತೆ. ರೊಟ್ಟಿ, ರೈಸ್ ಏನಿದ್ರೂ ಸೂಪರ್ ಆಗುತ್ತೆ ಇದು. ಗೆಸ್ಟ್ ಎಲ್ಲ ಬರಲಿಕ್ಕಿದ್ರೆ ಅಥವಾ ಸ್ಪೆಷಲ್ ಏನಾದರೂ ಮಾಡಲಿಕ್ಕಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇದು ಬರುತ್ತೆ ಅಂದರೆ ಟೇಸ್ಟ್. ಒಮ್ಮೆ ತಿಂದವರು ಉಂಟಲ್ಲ, ಪರಿಮಳ ನೋಡ್ತಾನೆ ಇರ್ತಾರೆ ನಿಮ್ಮ ಕೈದು, ಅಷ್ಟು ಚೆನ್ನಾಗಾಗತ್ತೆ ಇದು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದನ್ನು ಇವಾಗ ಬಿಸಿಯಾಗಿ ನಾವು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಇದನ್ನು ಪರೋಟದಲ್ಲಿ ನನ್ನ ಫ್ಯಾಮಿಲಿಗೆ ಸರ್ವ್ ಮಾಡಿದ್ದೆ. ನೀವು ನಾನು ರೊಟ್ಟಿ, ವೈಟ್ ರೈಸ್, ಜೀರಾ ರೈಸ್, ಎಂತ ಇದ್ದರೂ ರೈಸ್, ನಾರ್ಮಲ್ ರೈಸ್ ಆದರೂ ಆಗುತ್ತೆ, ಎಲ್ಲದಕ್ಕೂ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಹಾಗೂ ಎಲ್ಲರೊಂದಿಗೆ ಶೇರ್ ಮಾಡಿ, ಅವರು ಕೂಡ ಮನೆಯಲ್ಲಿ ಟ್ರೈ ಮಾಡಲಿ. ಹಾಗೂ ನಿಮಗೆ ಹೇಳಿ, ನೀವು ಶೇರ್ ಮಾಡಿದ ರೆಸಿಪಿಯನ್ನು ಇವತ್ತು ನಾನು ಮಾಡಿ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿದು ಕಾಣ್ತಾ ಉಂಟು.
ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಒಳ್ಳೆ ಒಳ್ಳೆ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.